ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಲಯಾಂಕುರದಿಂದ ಲಯೋತ್ಸರ ಉದ್ಘಾಟಿಸಿದ ಪಂಡಿತ್ ಮೋಹನ್ ಹೆಗಡೆ ಅವರ ಮಾತು, ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ಲಲಿತ ಕಲೆಗಳ ಮಹತ್ವ ಅಪಾರ. ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಿತು ಭಾನುವಾರ. ಶಾಸಕ ಬೇಳೂರು ಅವರ ಮಾತು, ಮುಂದಿನ ಪೀಳಿಗೆಯ ಆರೋಗ್ಯ ರಕ್ಷಣೆಯಲ್ಲಿ ಜವಾಬ್ದಾರಿ ಇದೆ ನಮ್ಮೆಲ್ಲರ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಜಾನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ಕೊಡಚಾದ್ರಿ ಶಾಲೆ ಗಿಣಿವಾರ. ಸಂಗೀತ ಆಲಿಸುವುದು ಕೂಡ ನಮ್ಮ ಸಂಸ್ಕೃತಿಯ ಭಾಗ ಎಂದು ತಬಲಗುರು ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಹೇಳಿದರು. ಇಲ್ಲಿನ ಅಜಿತ್ ಸಭಾಭವನದಲ್ಲಿ ಲಯಾಂಕುರ ಟ್ರಸ್ಟ್ ನಾದಿನ್ ದಿನ ಹಿಂದೂಸ್ತಾನಿ ತಬಲಾ ವಿದ್ಯಾಲಯ ಏರ್ಪಡಿಸಿದ್ದ ಲಯವತ್ಸರ 4 ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಲಲಿತ ಕಲೆಗಳ ಕುರಿತು ಬಾಲ್ಯದಿಂದಲೂ ಆಸಕ್ತಿ ಹೊಂದಿ ಅದರ ಸಾಮೀಪ್ಯದಲ್ಲಿರುವ ವ್ಯಕ್ತಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಒಡನಾಡಿಯಾಗಿರುತ್ತಾನೆ. ಹಾಗಾಗಿ ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ಲಲಿತ ಕಲೆಗಳ ಮಹತ್ವ ವಿಶೇಷವಾಗಿದೆ ಎಂದ ಅವರು, ನಮ್ಮ ಮಕ್ಕಳು ಸುಸಂಸ್ಕೃತರಾಗಿರಬೇಕು ಎಂದು ಬಯಸುವ ಪ್ರತಿಯೊಬ್ಬ ಪೋಷಕರು ಸಂಗೀತ ಸಾಹಿತ್ಯ ತಮ್ಮ ಮಕ್ಕಳಿಗೆ ಒಲವು ಮೂಡಿಸುವಂತೆ ಮಾಡಬೇಕು ಎಂದು ಹೇಳಿದರು. ಪಂಡಿತ್ ಭಾಸ್ಕರ್ ವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಬಲ ಗುರು ಪಂಡಿತ್ ಮಡಿವಾಳಯ್ಯ ಸಾಲಿ, ದಿನ ಸಂಸ್ಥೆಯ ಸಂಸ್ಥಾಪಕ ವಿಜೇಂದ್ರ ಹರ್ಕುಂಸಿ, ಅಧ್ಯಾಪಕ ನಿಖಿಲ್ ವಿಕುಂಸಿ, ಸಂಗೀತ ವಿದೂಷಿ ವಸುಧಾ ಶರ್ಮಾ, ನರಸಿಂಹಮೂರ್ತಿ ಶರ್ಮಾ, ಚಂದ್ರಕಲಾ ಸುಮಂಗಲ, ಬಿಜಿ ಮಂಜಪ್ಪ ಮತ್ತಿತರರು ಹಾಜರಿದ್ದರು. ನಂತರ ವಿದೂಷಿ ಶ್ರೀರಂಜನಿ ಹಿಲ್ಲೋಡಿ, ಸುಬೋಧ್ ಪಿ ರಾವ್, ವಿನಾಯಕ್ ಸಾಗರ್ ಹಾಗೂ ವಿದ್ವಾನ್ ಸಂವತ್ಸರ ಅವರಿಂದ ಹಿಂದೂಸ್ತಾನಿ ಗಾಯನ, ಬಾನ್ಸುರಿ, ಜುಗಲ್ಬುಂದಿ, ಗಾನ ವೇಣುಸುದೆ ಮತ್ತು ವಿದ್ವಾನ್ ಆರ್ ಅಚ್ಯುತ್ ರಾವ್ ಬೆಂಗಳೂರು ತಂಡದಿಂದ ವಾದ್ಯ ನಾದಸುದೆ ನಡೆಯಿತು. ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯದ ದೃಷ್ಟಿಯಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಭಾನುವಾರ ಆರೋಗ್ಯ ಇಲಾಖೆ ವತಿಯಿಂದ ಏರ್ಪಡಿಸಿದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮಕ್ಕಳಿಗೆ ಹನಿ ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಿವಿಲ್ ಸರ್ಜನ್ ಡಾಕ್ಟರ್ ನಾಗರಾಜ್, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಗುಡದಪ್ಪ, ಮಧುಮಾಲತಿ, ಜೈರಾಮ್, ಸುರೇಶ್, ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ಪ್ರತಿ ವರ್ಷದಂತೆ 0 to 5
ಇರುವಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ರಾಜ್ಯ ಮತ್ತು ಭಾರತ ಸರ್ಕಾರದ ವತಿಯಿಂದ ಇವತ್ತು ನೀಡಿದ್ದಾರೆ. ಇದನ್ನು ಕಡ್ಡಾಯವಾಗಿ ದಯವಿಟ್ಟು ಯಾವುದೇ ಪೋಷಕರಲ್ಲಿ ಇದನ್ನು ಕಡ್ಡಾಯವಾಗಿ ಪ್ರತಿ ವರ್ಷ 5 ವರ್ಷ ನೀವು ಹಾಕಿಕೊಳ್ಳಬೇಕು. ಯಾಕಂದರೆ ಇವತ್ತಿನ ಪೀಳಿಗೆ ಮುಂದಿನ ನಮ್ಮ ಯುವ ನಾಯಕರಾಗುವಂಥವ್ರು ಅವರ ಆರೋಗ್ಯ ದೃಷ್ಟಿಯಲ್ಲಿ, ಯಾಕಂದರೆ ಪೋಲಿಯೋ ಇದರಲ್ಲಿ ಭಾಳಷ್ಟು ಕಡೆ ನೀವು ನೋಡಿದ್ದೀರ, ಸ್ವಲ್ಪ ಈ ಥರ ಪೋಲಿಯೋ ಲಸಿಕೆ ಹಾಕಿಕೊಂಡ್ರೆ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಕೈ ಮುಗಿದು ಕೇಳೋದಿಷ್ಟೇ, ತಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಪೋಲಿಯೋ ಲಸಿಕೆಯನ್ನು ತಾವು ಕಡ್ಡಾಯವಾಗಿ ಹಾಕ್ಕೊಳ್ಬೇಕು. ರಾಜ್ಯ ಸರ್ಕಾರ ಪ್ರತಿ ವರ್ಷ ಆಯಾ ಆಸ್ಪತ್ರೆಗಳಲ್ಲಿ ಇಲ್ಲಿರ್ಬೋದು ಅಥವಾ ನಮ್ಮ ಹಳ್ಳಿ ಪಂಚಾಯತಿ ಮಟ್ಟದಲ್ಲೂ ಸಹ ಮತ್ತು ಅಂಗನವಾಡಿ ಕೇಂದ್ರದಲ್ಲೂ ಸಹ ಮಾಡ್ತಾರೆ. ಅಂಗನವಾಡಿ ಕೇಂದ್ರದಲ್ಲೂ ಸಹ ಅಲ್ಲೆಲ್ಲೂ ಸಹ ಅವರಿಗೆ ಪೋಲಿಯೋ ಲಸಿಕೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಮಕ್ಕಳ ಮುಂದಿನ ರಕ್ಷಣೆಗೋಸ್ಕರ ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮನ್ನು ಕೈ ಮುಗಿ ಕೇಳ್ಬೋದು. ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ನಡೆದ ಜಿಲ್ಲಾ ಮಟ್ಟದ 2025-26ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಯಲ್ಲಿ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ ವಿದ್ಯಾರ್ಥಿಗಳು ಜಾನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಉತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರ ವರ್ಗ ಅಭಿನಂದನೆ ಸಲ್ಲಿಸಿದೆ. ನಮಸ್ಕಾರ.